ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ನಿಜವಾಗಿಯೂ ಒಂದು ಸಣ್ಣ ಘಟನೆ, ಮರಾಠಿಯಲ್ಲಿ ಮಾತಾಡಿದಂಥವರು ಮಾತಾಡದೆ ಅಥವಾ ಮರಲ್ಲಿ ಬರಲಾರದ ಕಾರಣಕ್ಕಾಗಿ ಏನೇನು ದುಂಬಡಿ ಆಯಿತು. ಪೋಕ್ಸೋ ಕೇಸ್ ಹಾಕಿದ್ರು ಆ ಹೆಣ್ಮಗಳು ಬಾಲಕ್ಕೆ ಅಂತೇಳಿ. ಅದು ಎಲ್ಲೆಲ್ಲೋ ಬಂದು ಕೊನೆಗೆ ಮುಕ್ತ ಆಗ್ಯದ. ಯಾರು ಕೇಸ್ ಆಗಿತ್ತು ಅವರು ಚಿಕಿತ್ಸೆ ಪಡ್ಕೊಂಡು ಡ್ರೈವರ್ ಇದ್ದಂಥವ್ರು ಮಹದೇವ್ ಹುಕ್ಕೇರಿ ಅವರು ಮನೆಗೆ ಬಂದಿದ್ದಾರೆ. ಒಂದೊಂದು ಸುಖಾಂತ ಮುಗಿದದ. ಈ ವಿಷಯವನ್ನು ಯಾಕೆ ಈಗ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಮುಗಿದದ ಈಗ ಮಹಾರಾಷ್ಟ್ರ ಜೊತೆಗೆ ನಮ್ಮ ಬಸ್ಗಳು ಹೋಗ್ತಾ ಇದ್ದಾವೆ, ಅಲ್ಲಿ ಬಸ್ಗಳು ನಿಧಾನಕ್ಕೆ ಬರ್ತಾ ಇದ್ದಾವೆ. ಇನ್ನು ಕೆಲವೇ ದಿನದಲ್ಲೇ ಶಾಂತತೆ ಮರಳುತ್ತದನಂತ. ಎರಡು ರಾಜ್ಯಗಳು ಪ್ರಬುದ್ಧ ರಾಜ್ಯಗಳು, ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಒಂದನ್ನೊಂದು ಆಶ್ರಯಿಸಿದಂಥವು. ಅದರಲ್ಲೂ ಸಂಚಾರ ಗಡಿ ಬೆಳಗಾವಿ ಜಿಲ್ಲೆ ಶ್ರೀಮಂತ ಜಿಲ್ಲೆ, ಆರ್ಥಿಕವಾಗಿ ಬಲಿಷ್ಠ ಜಿಲ್ಲೆ. ಹಾಗೆ ಕೊಲ್ಹಾಪುರ, ಸಾಂಗ್ಲಿ ಇವು ಆರ್ಥಿಕವಾಗಿ ಭದ್ರಿದ್ದಂಥವು. ಇಲ್ಲೇ ನಾವು ಆಲ್ರೆಡಿ ನಮ್ಮ ಭಾಷೆ ಇರ್ಬೋದು, ನಮ್ಮಲ್ಲಿ ತಿಕ್ಕಾಡಿರ್ಬೋದು, ನಮಗೆ ಬರಬೇಕಪ್ಪ ಇನ್ನಷ್ಟು ಕರ್ನಾಟಕದಿಂದ ಅವ್ರು ಹೇಳ್ಬೋದು, ಮಹಾರಾಷ್ಟ್ರದಿಂದ ನಮ್ಮ ಭೂಮಿಗಳು ಬರಬೇಕು ಅಥವಾ ಊರುಗಳು ಬರಬೇಕು ಅಂತ ನಾವು ಹೇಳ್ಬೋದು. ಇರಲಿ, ಯಾಕಂದರೆ ಭಾಷಾವಾರ ಪ್ರಾಂತ ರಚನೆ ಯಾವುದ್ಯಾವುದೂ ನಾವು ಪೂರ್ಣ ಪ್ರಮಾಣದಲ್ಲಿ ಪರ್ಫೆಕ್ಟ್ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿನ ಹೋದಂಗೆ ನಮ್ಮ ಬದುಕು ಅವ್ರ ಜೊತೆಗೆ ಅವ್ರ ಬದುಕು ನಮ್ಮ ಮುಂದೆ ಹೊಂದಾಣಿಕೆ ಆಗ್ತಾ ಬರ್ತದೆ. ಈಗ ಮೊದಲನೇ ರಭಸಿಲ್ಲ, ಇವತ್ತು ಭಾಳಷ್ಟು ಕಡಿಮೆ ಆಗಿದೆ. ಯಾಕಂದ್ರೆ 6-7 ಕ್ಷೇತ್ರಗಳಲ್ಲಿ MES ಆರಿಸಿ ಬರ್ತಾಯಿತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಇವತ್ತು ಒಂದೂ ಇಲ್ಲ. ಅಂದರೆ ಜನನೂ ಮರಾಠಿಗರು ಸಹಿತ ಅದನ್ನು ದೂರ ಸರಿತಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಹೀಗಾಗಿ ನಾವು ಕನ್ನಡಿಗರು ಸಹಿತ ಅವ್ರ ಜೊತೆಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಆದರೆ ಕೆಲವೊಮ್ಮೆ ಯಾವಾಗಾರ ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಹೋರಾಟಗಾರರು, ಅವ್ರ ಮರಾಠಿ ಹೋರಾಟಗಾರರು, ಮರಾಠಿ ಪ್ರೇಮಿಗಳು ತಮ್ಮ ಅಸ್ಮಿತೆಗೆ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ. ಈಗೂ ಹಂಗಾಗಿದೆ. ನಾರಾಯಣಗೌಡರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಕಿತ್ತೂರು ಕನ್ನಡದವರಾಗಿರ್ಬೋದು. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೂ ಸಹಿತ ಕನ್ನಡಿಗರನ್ನು ಸ್ವಲ್ಪ ತಿಕ್ಕಾಟಗಳು ಬಂದವ. ನಾವು ಈ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಈ ವಿಷಯಗಳನ್ನು ಎತ್ತಬೇಕಾಗಿದೆ. ಭಾಷೆ ವಿಷಯ ಆಗಿರ್ಬೋದು, ಧರ್ಮದ ವಿಷಯ ಆಗಿರ್ಬೋದು, ಜಾತಿಗಳ ವಿಷಯ ಆಗಿರ್ಬೋದು, ದೊಡ್ಡದು ಮಾಡುವಂಥದ್ದಲ್ಲ. ಯಾಕಂದ್ರೆ ಈಗ ನೋಡ್ರಿ, ದಿನಕ್ಕೆ 10 ಲಕ್ಷ ರೂಪಾಯಿ ನಮ್ಗೆ ಲಾಸ್ ಆಗ್ತಿತ್ತು ಬೆಳಗಾವಿ ಡಿಪೋದಿಂದ ಅಂತೇಳಿ ಒಂದು ವರದಿ ಅದ. ಈ ಕಳೆದ 4-5 ವರ್ಷ ಒಂದು ವಾರಕ್ಕಿಂತ ಹೆಚ್ಚಿಗೆ ಬಂದಾಗಿದ್ದಾವೆ ಬಸ್ಗಳು. ಇದನ್ನು ಎಷ್ಟು ಲಾಸ್ ಆಯಿತು ಆರ್ಥಿಕವಾಗಿ. ಇವರೇ ಸ್ಟ್ರೈಕ್ ಮಾಡಿದ್ರೆ ಅವ್ರು ಬಿಟ್ಟರು ಅಂತಲ್ಲ, ಇರಬೇಕಿಲ್ಲ ಅಂತಲ್ಲ, ಹೋರಾಟಗಳು ಇರಬೇಕು. ಅವ್ರಿಗೂ ಹೌದು ಬಾರಿ ಕೇಳೋರಿದ್ದಾರೆ ಅಂತೇಳಿ. ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಇರಬೇಕಿಲ್ಲ ಅಂತಲ್ಲ. ಅದು ತೀರಾ ಏನಿದ್ರು ವಿಕೋಪಕ್ಕೆ ಹೋಗುವಂಥದ್ದು ಆಗಬಾರ್ದು. ಯಾಕಂದ್ರೆ ನಮ್ಮ ಪ್ರತಿಭಟನೆಯನ್ನು ಮಾಡೋದು ಶಾಂತಿಯುತವಾಗಿ ಮಾಡೋದು. ಯಾಕಂದರೆ ಮರಾಠಿಗರು ಇಂಡಿಯನ್ಸ್, ಕನ್ನಡಿಗರು ಇಂಡಿಯನ್ಸ್, ಹಿಂಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಇದು ಅನ್ನಿಸ್ಬೋದು, ಇದೇನು ಬಂಗ ಹೇಳ್ತಾರೆ ಇವರು ಅಂತೇಳಿ. ನಮ್ಮ ಬಾರ್ಡರ್ದಲ್ಲಿದ್ದವ್ರಿಗೆ ಗೊತ್ತಾಗ್ತದೆ ಏನು ಸಮಸ್ಯೆ ಅಂತೇಳಿ. ಏನೂ ಸಮಸ್ಯೆ ಇಲ್ಲ. ಬಾರ್ಡರ್ ಹೇಳಿದಕ್ಕೆ ಈಗ ತಜ್ಞರಿಗೆ ಹಾಕಿಬಿಟ್ಟಿದ್ರಿ. ಮಹಾಜನ ವರದಿ ಆಯೋಗ ಬಂದದ, ಅದು ಹೇಳೋದು ಎಲ್ಲೆಲ್ಲ ಏನಂತೇಳಿ ಅದು ಕರ್ನಾಟಕದವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರಿಗೆ ಒಪ್ಕೊಳ್ಳೋದಲ್ಲ. ಇಲ್ಲ, ಕೋರ್ಟ್ ಹೇಳೋದು ಕೇಸ, ಕೋರ್ಟ್ ಏನಾಗ್ತದೆ ನೋಡೋಣಲ್ಲ, ಕೋರ್ಟ್ ಏನು ಡಿಸಿಷನ್ ಕೊಡ್ತದೆ ನೋಡೋಣ. ಅಲ್ಲಿವರೆಗೆ ನಾವು ಶಾಂತ ನಮ್ಮ ಕೆಲಸ ಮಾಡ್ಕೊಳ್ಳು. ನಮ್ಮಿಂದ ಬಗೆದಿರೋದಿಲ್ಲ. ನಮ್ಮಲ್ಲೇ ಇಬ್ಬರಲ್ಲೂ ಇಲ್ಲಪ್ಪ, ನಮ್ದು ಹಠ ಅದ, ನಮ್ದು ನಮ್ಮ ಬೆಳಗಾವಿ ನಮ್ಮಲ್ಲಿ ಇರ್ಬೇಕಂತ ನಾವು, ಅವರು ನಮಗೆ ಬೇಕಂತ ಅವರು ಜಲಾಸ್ ಪಾಯ್ಜಿ ಅಂತೇಳಿ. ಅದರಿಂದ ನಮ್ಮ ಡೆವಲಪ್ಮೆಂಟ್ಗಳು ಕಟ್ಟಾಕೋತ ಹೋಗ್ತಾವೆ. ಈಗ ನೋಡ್ರಿ, ಬಸ್ಸಿನಿಂದ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆ ವ್ಯಾಪಾರ ಇರೋದ್ರಿಂದ ಅಲ್ಲಿ ವಸ್ತುಗಳು ಇಲ್ಲಿ ಬರ್ತಾವೆ, ಇಲ್ಲಿ ವಸ್ತುಗಳು ಅಲ್ಲಿ ಹೋಗ್ತಾರೆ. ಜನ ಬರ್ತಾರೆ, ಹೋಗ್ತಾರೆ, ಖರ್ಚು ಮಾಡ್ತಾರೆ. ಅಲ್ಲಿ ಸಾಂಸ್ಕೃತಿಕ ಕೇಂದ್ರಗಳಿಗೆ ನಮ್ಮವ್ರು ಹೋಗ್ತಾರೆ, ನಮ್ಮಲ್ಲಿ ಸಾಂಸ್ಕೃತಿಕ ಕೇಂದ್ರಗಳಿಗೆ ಅವ್ರು ಬರ್ತಾರೆ. ಎಲ್ಲವೂ ಗುಡ್ಡಕ್ಕೆ ಮರಾಠಿಗರು ಸಾಕಷ್ಟು ಬರ್ತಾರೆ. ಅಲ್ಲಿ ದಾನಮ್ಮ ಗುಡ್ಡಾಪುರಕ್ಕೆ ಕನ್ನಡಿಗರು ಸಾಕಷ್ಟು ಹೋಗ್ತಾರೆ. ಎಷ್ಟು ಆತ್ಮೀಯತೆ ಬಳಗಗಳಿದ್ದಾರಲ್ಲ, ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಾವು ಅವ್ರು ಪ್ರೀತಿ ಮಾಡ್ತೀವಿ. ಸುಮ್ಮನೆ ಸಣ್ಣ ವಿಷಯ, ವೈಯಕ್ತಿಕ ಜಗಳ ದೊಡ್ಡದಾಗಬಾರ್ದಾಗಿತ್ತು. ವೈಯಕ್ತಿಕ ಜಗಳ ಅಲ್ಲೇ ಮುಗಿಸಿಬಿಡುವಂಥದ್ದು. ಆ ಹೆಣ್ಮಗಳಿಗೂ ಪೋಕ್ಸೋ ಕಾಯ್ದೆ ಅಂಡದ ಕೇಸ್ ಆಗಬಾರ್ದಾಯಿತು, ಮಸಿ ಬೆಳಿಬಾರ್ದಾಯ್ತು. ಇವರು ಸಹಿತ ಅವ್ರಿಗೆ ನಿಂತ ಇಲ್ಲ, ಸಮಾಧಾನ ವಿಚಾರ ಮಾಡಬೇಕಾಯ್ತು. ಇವು ವೈಯಕ್ತಿಕ ಜಗಳದವ್ರು ಇಲ್ಲೇ ಇದೇನಪ್ಪ, ಮರಾಠಿಗರನ್ನ ಕರ್ನಾಟಕದ ಉಳಿಸ್ಬೇಕಂತಿಲ್ಲ, ಕರ್ನಾಟಕದ ಮಹಾರಾಷ್ಟ್ರದಲ್ಲಿ ಇರುತ್ತಿರುವಂಥ ಕನ್ನಡಿಗರನ್ನ ಉಳಿಸಿ ಕಳಿಸ್ಬೇಕಂತಿಲ್ಲ. ಅವೆಲ್ಲ ಅಸಾಧ್ಯದ ಮಾತು. ಮತ್ತು ಗಂಡು ಹೆಣ್ಣು ಕೊಡ್ತೊಳ್ಳೋದು ಮಾಡೋದು, ಅಲ್ಲಿ ಮಕ್ಕಳಿಲ್ಲ ಇಲ್ಲಿ ಮಕ್ಕಳು ಅಲ್ಲೇ ಕೂಡಿ ಆಡೋದು ನಾವು ದಿನನಿತ್ಯ ನೋಡ್ತೀವಿ. ನಾವು ಬೇರೆ ರಾಷ್ಟ್ರದವರಲ್ಲ, ಇದನ್ನು ನಾವು ಬೆಳೆಸಬೇಕಾಗ್ಯದ. ವಿಶ್ವ ಮಾನವತ್ವ ಇಂಥದ್ದು ನೋಡೋಣ ಕುವೆಂಪು ಅವ್ರು ಹೇಳ್ತಿರೋ, ವಿಶ್ವ ಮಾನವತ್ವ ನಾವು ಬೆಳೆಸಬೇಕು ಅಂತೇಳಿ. ನಾರಾಯಣಗೌಡರಾಯಿತು, ಇನ್ನುಳಿದವರಾಯ್ತು, ವಟ ನಾಗರಾಜ್ ಆಯಿತು, ಇವರೆಲ್ಲರೂ ಈ ದಿಶೆಯಲ್ಲಿ ಒಂದು ಚಿಂತನೆ ಮಾಡಿದ್ರೆ ಭಾಳ ಒಳ್ಳೆಯದು. ಅವ್ರು ಮಾಡೋದು ತಪ್ಪಂತ ಇಲ್ಲ. ಕನ್ನಡದ ಬಗ್ಗೆ ಹೆಮ್ಮೆ ಬೇಕಾಗ್ತದೆ, ಜನ ಕೆಲವು ಹೋರಾಟ ಮಾಡಬೇಕಾಗ್ತದೆ, ಮಾಡೋದು ಅನಿವಾರ್ಯ ಇದ್ದಾಗ. ಅನಗತ್ಯ ಕೆಲವೊಂದು ವಿಷಯಗಳು ಭಾಳಷ್ಟು ಎತ್ತರಕ್ಕೆ ಒಯ್ಯೋದ್ರಿಂದಾಗೆ ಇನ್ನಷ್ಟು ತೊಂದರೆಗಳು ಹೆಚ್ಚಾಗ್ತವೆ, ಮತ್ತೇನೂ ಆಗೋದಿಲ್ಲ.
ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ ಕೇಸ. ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ತೊಗೊಳ್ತದೆ ರೀ, ಅಂದ್ರೆ ಮತ್ತು ಕೋರ್ಟ್ನಲ್ಲಿ ಮತ್ತೊಂದು ಇರ್ತದೆ, ಅಲ್ಲಿ ಹೋಗ್ಲಿಕ್ಕೆ ಬರ್ತದೆ, ನಮ್ಮ ನ್ಯಾಯಗಳು ಅಲ್ಲಿ ವಾದ ಮಾಡ್ಲಿಕ್ಕೆ ಬರ್ತದೆ ರೀ. ಮತ್ತು ಕರ್ನಾಟಕದ ಅನೇಕ ಭಾಗಗಳು ಆಂಧ್ರಕ್ಕೆ ಹೋಗಿದ್ದಾವೆ, ಈ ಕಡೆಗೆ ಹೋಗಿದ್ದಾವೆ, ನಾವು ಮಹಾರಾಷ್ಟ್ರದಲ್ಲಿ ಹೋಗಿದ್ದಾವೆ, ಮಹಾರಾಷ್ಟ್ರ ಭಾಗಗಳು ನಮ್ಮಲ್ಲಿ ಬಂದಿದ್ದಾವೆ. ಇವತ್ತು ಸೊನ್ನಲಿಗೆ ಕರ್ನಾಟಕದ ಸೋಲಾಪುರ ಇವತ್ತು ಮಹಾರಾಷ್ಟ್ರದಲ್ಲಿ ಹೋಗ್ಯದ. ಈಗ ಬಾಪ ಅಂದ್ರೆ ನಾವು ಕೇಳ್ತೀವಿ, ಅಕ್ಕಲಕೋಟ ಅವೆಲ್ಲ ಕೊಡ್ರಿ ನಮಗಂತೇಳಿ, ಗುಡ್ಡಾಪುರ ನಮ್ಗೆ ಕೊಡ್ರಿ ಅಂತ ಹೇಳ್ತೀವಿ. ನಾವು ಕೇಳ್ತಾ ಇದ್ದೀವಿ 85 ಹಳ್ಳಿಗಳು, ಅವರು ಕೇಳ್ತಾ ಇದ್ದಾರೆ. ಇದು ಕೇಳೋದು ಕಷ್ಟ ಇರಬೇಕು. ಅಲ್ಲಿ ನಮ್ಮ ಕನ್ನಡಿಗರ ರಕ್ಷಣೆ ಅವರಿಂದ ಆಗಬೇಕು, ಇಲ್ಲಿ ಮರಾಠಿಗಳು ಅವರಿಂದ ಆಗಬೇಕು. ಇಲ್ಲಿ ಸುಮ್ಮನೆ ನಮ್ಮ ರಾಜಕೀಯ ಬೇಯಿಸುವ ಸಲುವಾಗಿ ಯಾರ್ಯಾರು ಏನೇನೋ ಪ್ರಚಾರ ಅಪಪ್ರಚಾರ ಮಾಡೋದು ತಪ್ಪು ಅನ್ನೋದು ಈ ಸಂದರ್ಭದಲ್ಲಿ ಮತ್ತೆ ಹೇಳ್ಬೇಕಾಗಿದೆ. ಈ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಒಂದು ಮಾತಾಡಿದ್ರು, ಇಲ್ಲಪ್ಪ ಇದು ವೈಯಕ್ತಿಕ ಜಗಳ ದೊಡ್ಡದು ಮಾಡಬಾರ್ದಾಗಿತ್ತು. ನಿಜವಾದ ಒಳ್ಳೆ ಮಾತು. ಯಾಕಪ್ಪ ಅಂತಂದ್ರೆ ಸಣ್ಣ ವಿಷಯಗಳನ್ನು ದೊಡ್ಡ ಮಾಡೋದ್ರಿಂದ ಬಾಂಧವ್ಯಗಳು ಕೆಡ್ತಾವೆ, ಮುಂದೆ ಜೊತೆ ವ್ಯಾಪಾರ ಕೆಡ್ತದೆ. ಮೊದಲು ಉದ್ಯೋಗ ಇಲ್ಲ ನಮ್ಮಲ್ಲೇ, ಉದ್ಯೋಗ ನಿರುದ್ಯೋಗ ಹೆಚ್ಚಾಗಲಿಕ್ಕತ್ತದ, ಉದ್ಯೋಗ ಇಲ್ಲ. ಮತ್ತು ಇರೋ ಉದ್ಯೋಗ ಒಂದು ದಿನದಿಂದ ಕಡಿಮೆ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲ ಇಂಥ ಗಲಾಟೆಗಳಿಂದಾಗಿ ಇನ್ನಷ್ಟು ಮನಸ್ಸು ಪ್ರಕ್ಷುಬ್ಧ ಆಗ್ತದೆ, ಹೊಂದಾಣಿಕೆ ಇಲ್ದಂಗೆ ಆಗ್ತದೆ. ಮರಾಠಿಗಳಂದ್ರೆ ಬೇರೆಪ್ಪ, ಕನ್ನಡಿಗರಂದ್ರೆ ಬೇರೆಪ್ಪ ಅನ್ನುವಂಥ ಮಾತುಗಳು ಬೆಳಿತಾವೆ. ಎಲ್ಲ ದಿಶೆಯಲ್ಲೇ ಈ ಒಂದು ಹೋರಾಟಗಳು ಎಲ್ಲಿವರೆಗೆ ಸರಿ ಅನ್ನೋ ಸಹಿತ ನಾವು ಇವತ್ತು ಡಿಸೈಡ್ ಮಾಡುವಂಥ ಹಂತಕ್ಕೆ ಬಂದಿದ್ವಿ. ಅದೇನಲ್ಲಿ ವೈಯಕ್ತಿಕ ಜಗಳಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಅದರಿಂದ ಕೆಲವೊಂದು ಜನ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಅದು ಯಾರಿಂದೂ ಆಗಬಾರ್ದು, ಮರಾಠಿಗರಿಂದೂ ಆಗಬಾರ್ದು, ಕನ್ನಡಿಗರಿಂದೂ ಆಗಬಾರ್ದು. MS ಅವ್ರನ್ನ ತಿಳ್ಕೊಬೇಕೇನದು, ನೀನೇನು ಹೋರಾಟ ಮಾಡಿದ್ರು ಕೋರ್ಟ್ನಾಗಿದ್ದೀರಿ, ಕೋರ್ಟ್ ಏನು ಡಿಸಿಷನ್ ಕೊಡೋದು ನೀವು ಪಾಲಿಸೋಂಗಿಲ್ಲ, ಮುಂದೆ ಮತ್ತೆ ಅಪೀಲ್ ಮಾಡೋಣ. ಅದನ್ನು ನೀವೇನು ಈ ಕೋರ್ಟ್ನಾಗ ಹೇಳಿದ್ರೆ ಫೈನಲ್ ಅಂತ ನೀವು ಒಪ್ಪುವುದಿಲ್ಲ, ಮತ್ತು ಹೋಗೋರು ನೀವು. ಯಾಕಂದ್ರೆ ಮಹಾಜನ ವರದಿ ಆಯೋಗವನ್ನು ನೀವು ಒಪ್ಪಿ ನಿಮಿಷದ ನಂತರ ಒಂದಿಷ್ಟು ಹಳ್ಳಿಗಳು ಕರ್ನಾಟಕ ಬಂದ ತಕ್ಷಣ ಇದು ಬೇಡಪ್ಪ ನಮಗೆ ಅಂತಂದ್ರಿ. ಲಾಭ ಹೋಗಿದ್ರು ಅನ್ನೋದು ಎಸ್ ಅನ್ನೋದು, ಲಾಭ ಆಗಲಿಕ್ಕೆ ಅಂದ್ರೆ ಬೇಡಪ್ಪ ಅನ್ನುವಂಥದ್ದು ಇಬ್ಬರಿಗೂ ತಪ್ಪು, ಯಾರು ಮಾಡಿದ್ರು ತಪ್ಪು. ಒಂದು ಹಿರಿಯರ ಮಾತಿಗೆ ಗೌರವ ಕೊಡಬೇಕು, ಇಲ್ಲ ಜಿಟೀಸ್ ಹೆಂಗೈತೆ ಹಿಡ್ಕೊಂಡು ಹೋಗಿಬಿಡೋದು. ಈಗೇನಪ್ಪ ಕರ್ನಾಟಕದಲ್ಲಿ ಮರಾಠಿ ಮಾತಾಡಬಾರ್ದಪ್ಪ ಅಂತ ನಾವು ಹೇಳ್ತಾ ಇಲ್ಲ ಕನ್ನಡಿಗರು. ಅದೇ ಕಾಲಕ್ಕೆ ಇದು ಮಹಾರಾಷ್ಟ್ರದಲ್ಲಿ ಕನ್ನಡ ಮಾತಾಡೋದು ಅವರು ಹೇಳ್ತಾ ಇಲ್ಲ. ನಾವು ಅನೇಕ ಕಡೆಯಲ್ಲಿ ನೋಡಿದ್ದೀವಿ, ಸಾಂಗ್ಲಿಯಲ್ಲೇ, ಕರಾಡಲ್ಲೇ, ಕೊಲ್ಹಾಪುರದಲ್ಲೇ, ಸಮೀಪದೆಲ್ಲ ಇವರ ಪುಣಾವರೆಗೆ ಕನ್ನಡಿಗರು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಬೆರ್ತಿದಾರಲ್ಲ ಅಂತೇಳಿ. ಯಾಕಂದ್ರೆ ಕನ್ನಡ ಮರಾಠಿ ಸಂಬಂಧ ನಿನ್ನೆ ಅದಲ್ಲ, ಶಿವಾಜಿ ಮಹಾರಾಜರ ತಂದೆಯವ್ರ ಕಾಲದಿಂದಲೂ ಒಂದಳದು. ಬೆಂಗಳೂರಿನಲ್ಲಿ ಇರ್ತಿದ್ರು ಅವ್ರ ತಂದೆಯವರು. ಹೀಗಾಗಿ ಕನ್ನಡಿಗರ ಬಗ್ಗೆ ಶಿವಾಜಿಯವರು ಹೆಮ್ಮೆ ಇತ್ತು. ಮಹಾರಾಷ್ಟ್ರನ ಕಟ್ಟು ಮುಂದೆ ಕನ್ನಡದ ಬಗ್ಗೆನೂ ಕರ್ನಾಟಕದ ಬಗ್ಗೆನೂ ಅವರಿಗೆ ಪೂರ್ಣ ಪ್ರಮಾಣದ ತಿಳುವಳಿಕೆನೂ ಇತ್ತು. ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಇತ್ತು. ಹೊಂದಾಣಿಕೆ ಮಾಡ್ಕೊಂಡು ಹೋದರು, ರಾಷ್ಟ್ರ ಕಟ್ಟಿದರು, ಜೊತೆಗೆ ಕನ್ನಡ ಭಾಷೆನೂ ಪ್ರೀತಿಸಿದರು. ಇಲ್ಲಿ ಯಾರೋ ಭಾಷಾ ದ್ವೇಷಗಳಿರಲಿಲ್ಲ ನಮ್ಮ ನಾಯಕರು. ಇತ್ತೀಚೆಗೆ ಒಂದಿಷ್ಟೇನೋ ನೆಹರು ಅವ್ರ ಕಾಲಕ್ಕೆ ಭಾಷಾ ಒಂದಿಷ್ಟೇನೋ ತಿಕ್ಕಾಟಗಳಾಗಿರ್ಬೋದು, ಇಲ್ಲಂತಲ್ಲ, ಭಾಷಾ ಅವ್ರ ಪ್ರಾಂತ ರಚನೆ ಮಾಡುವಲ್ಲಿ ಒಂದಿಷ್ಟು ತಿಕ್ಕಾಟಗಳು ಬಂದವು. ನಮ್ಮಲ್ಲಿ ಕೆಲವೊಂದು ಪ್ರದೇಶ ಮಹಾರಾಷ್ಟ್ರ ಕೆಲವೊಂದು ಪ್ರದೇಶ ನಮ್ಮಲ್ಲೂ, ಆಂಧ್ರದ ಕೆಲವೊಂದು ನಮ್ಮಲ್ಲೇ, ಕೇರಳದ್ದು ಅದೇ ರೀತಿ ಆಗ್ಯದ. ಕೇರಳದ ಕೆಲವು ಪ್ರದೇಶ ನಮ್ಮ ಅವರಲ್ಲೇ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಒಂದಿಷ್ಟು ಭಾಷಾ ತಿಕ್ಕಾಟಗಳು ಇದ್ದಾವೆ. ಆದರೆ ಅವುಗಳಿಂದ ನಾವು ಇಲ್ಲೇ ನಮ್ಮದೇ ಶ್ರೇಷ್ಠ ಅನ್ನೋಕ್ಕಿಂತರೂ ಹೊಂದಾಣಿಕೆ ಮಾಡಿಕೊಂಡು ನಾವು ಅವರಿಗೆ ಹೊಂದಿಸ್ಕೊಂಡು ಹೋಗೋದು. ಮತ್ತು ಈಗಂತೂ ಜನ ನಿಧಾನಕ್ಕೆ ಅದೆಲ್ಲ ಮರಿತಾ ಇದ್ದಾರೆ. ನನ್ನ ಭಾಷೆ ಹೆಚ್ಚು, ನಿನ್ನ ಭಾಷೆ ಹೆಚ್ಚು ಅಂತೇಳಿ ಎಲ್ಲರೂ ಅಲ್ಲಿದ್ದಂಥ ಬಾರ್ಡರ್ದಲ್ಲಿದ್ದಂಥವ್ರು ಎರಡೂ ಲ್ಯಾಂಗ್ವೇಜ್ ಕಲಿತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾಗಿದ್ದು. ಮತ್ತು ಎರಡೂ ಕಡೆ ಜನ ಗಂಡು ಹೆಣ್ಣು ಮದುವೆಗಳು ಆಗ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇದ್ದಾರೆ. ಅವರಲ್ಲೆಲ್ಲ ಮೊದಲಿನ ರಭಸಿರಲಿಲ್ಲ. ಅದಕ್ಕೆ ಇವತ್ತು ಆರಂಭಂತೆ ಆಗ್ಯದ ಬಸ್ಸು ಬೆಳಗಾವಿ ಮತ್ತು ಕೋಲ್ಹಾಪುರ ಮಧ್ಯದಲ್ಲೇ ಜಿಲ್ಲಾಧಿಕಾರಿಗಳು ಮಾತಾಡಿ ಶುರು ಮಾಡಿದ್ದಾರೆ. ರಕ್ಷಣೆ ಕೊಡೋ ಮಾತಾಡಿದ್ದಾರೆ. ರಕ್ಷಣೆ ಕೊಡೋದು ನಮ್ಮನ್ನು ನಾವು ರಕ್ಷಣೆ ಕೊಡೋದು, ಒಬ್ಬರನ್ನು ಪ್ರೀತಿ ಮಾಡೋದು ಮಾಡಿದ್ರೆ ಯಾರು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ಆ ಪ್ರೀತಿನ ಎಲ್ಲರನ್ನೂ ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾ, ಪ್ರೀತಿ ವಿಶ್ವಾಸ ಭಾಳ ಮಹತ್ವದ್ದು. ಕನ್ನಡಿಗರು ಮರಾಠಿಗರು ನಿರಂತರವಾಗಿ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡ್ಬಂದಂಥವ್ರು, ಸಹೋದರ ಸಂಬಂಧದ, ಪ್ರೀತಿದ, ವಿಶ್ವಾಸದ, ಇದು ಮುಂದುವರಿಲಿ ಅಂತ ಹೇಳ್ತಾ, ಮಹಾರಾಷ್ಟ್ರಕ್ಕೆ ಈಗಾಗಲೇ ಬಸ್ ಸ್ಟಾರ್ಟ್ ಆಗಿದ್ದಾವೆ, ಇದು ಮುಂದುವರಲಿ, ಅಲ್ಲಿ ಬಸ್ಸು ಇಲ್ಲಿ ಬರಲಿ, ನಾವು ಅವ್ರನ್ನ ಸ್ವಾಗತಿಸೋಣ, ನಮ್ಮನ್ನ ಅವ್ರು ಸ್ವಾಗತಿಸಲಿ ಅಂತ ಹೇಳ್ತಾ, ಈ ವೈಯಕ್ತಿಕ ಜಗಳ ಭಾಳ ಎತ್ತರಕ್ಕೆ ಒಯ್ಯೋದು ಬೇಡ. ಅದು ಏನಪ್ಪ ಅಂದ್ರೆ ಸಮಾಜನ ಹೊಡಿತದೆ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ತಿಳಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತಾರ್ಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.